ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ತೀರ್ಪನ್ನ ಪ್ರಕಟಿಸಲಿದೆ ಸುಪ್ರೀಂ ಕೋರ್ಟ್. ಕೊಲೆ ಕೇಸ್ನಲ್ಲಿ ದರ್ಶನ್ ಪಾಲಿಗೆ ಬಿಗ್ ಡೇ ಇವತ್ತು. ದರ್ಶನ್ ಬೇಲ್ ರದ್ದಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ? ದರ್ಶನ್ ಪವಿತ್ರ ಸೇರಿದಂತೆ 7 ಮಂದಿಗೆ ಬೇಲ್ ಡವಡವ ಜೋರಾಗ್ತಾ ಇದೆ. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಡಿ ಗ್ಯಾಂಗ್ಗೆ ಜಾಮೀನನ್ನ ನೀಡಿದ್ದಂತ ಹೈಕೋರ್ಟ್ ಬೇಲ್ ಪ್ರಶ್ನಿಸಿ ಸುಪ್ರೀಂಗೆ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿರ್ತಾರೆ. ಬೇಲ್ ರದ್ದಾದ್ರೆ ಕಿಲ್ಲಿಂಗ್ ಸ್ಟಾರ್ ಮತ್ತೆ ಜೈಲು ಪಾಲಾಗುವಂತಹ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾಗಿ ಏನಾಗುತ್ತೆ ಅನ್ನುವಂಥ ಆತಂಕ ಈ ಡಿ ಗ್ಯಾಂಗ್ ಮುಂದೆ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟವನ್ನ ಮಾಡಲಿದೆ. ದರ್ಶನ್ ಪವಿತ್ರ ಸೇರಿದಂತೆ 7 ಮಂದಿಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರದ ವಾದ ಪ್ರತಿವಾದವನ್ನ ಈಗಾಗಲೇ ಆಲಿಸಿದೆ ಕೋರ್ಟ್. ಆದೇಶವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀಡಲಿದೆ. ಇನ್ನು ಈ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ನೀಡಿರುವಂತಹ ಜಾಮೀನು ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಈ ಆರೋಪಿಗಳೇನಿದ್ದಾರೆ ಅವರಿಗೆ ಜೈಲು ಸೇರುವಂತಹ ಆತಂಕ ಹೆಚ್ಚಾಗಿದೆ. ನೀವು ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಮನೆಯ ದೃಶ್ಯಗಳನ್ನು ತುಳಸಿ ಪೂಜೆ ಮಾಡಿ ಅವರು ಅಲ್ಲಿಂದ ಹೋಗಿದ್ದನ್ನು ಕೂಡ ನೀವು ಗಮನಿಸಬಹುದು. ಮನೆಯಲ್ಲೇ ಇದ್ದಾರೆ ಪವಿತ್ರ ಗೌಡ. ಕೊಲೆ ಕೇಸ್ನಲ್ಲಿ ನೀವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟ ಆಗತ್ತೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ತಮ್ಮ ಮನೆಯಲ್ಲಿ ತುಳಸಿ ಪೂಜೆಯನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮನೆಯಲ್ಲೇ ಇದ್ದಾರೆ ಪವಿತ್ರ ಗೌಡ ಅವರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳನ್ನು ನೋಡಿ ಅವರು ರಿಯಾಕ್ಟ್ ಕೂಡ ಮಾಡಿರೋದನ್ನು ನೀವು ಗಮನಿಸಬಹುದು. ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟ ಆಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.